ನನ್ನ ಹೆಸರು ಇಶಾ, ನಾನೊಬ್ಬ ಕಲಾವಿದ. ಇವತ್ತು ನಾವು ಒಂದು ಹೋಟೆಲ್ ಬಂದಿದ್ದೀನಿ. ಹೋಟೆಲ್ ಹೆಸರು ಉಡುಪಿ ಮನೆ. ಈ ಹೋಟೆಲ್ ಬಂದು ಹೆಗ್ನಳ್ಳಿ ಗೌರ್ಮೆಂಟ್ ಸ್ಕೂಲ್ ಆಪೋಸಿಟ್ ಅಲ್ಲಿ ಹೋಗೋದು. ಇಲ್ಲಿ ವಿಶೇಷ ಏನಂದ್ರೆ ಬೆಳಗ್ಗೆ 4 ಗಂಟೆಯಿಂದಾನೇ ತಿಂಡಿ ಸಿಗುತ್ತೆ, 12 ಗಂಟೆ ತನಕ. ಆದರೆ ಇಲ್ಲಿ ಮಶ್ರೂಮ್ ಬಿರಿಯಾನಿ ಅಂತ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದು ಬರೀ ನಿಮಗೆ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಮಾತ್ರ ಸಿಗುತ್ತೆ. ಎಲ್ಲರೂ ಬಂದು ಒಂದು ಟೈಮ್ ಟೇಸ್ಟ್ ಮಾಡಿ, ಸ್ಪೆಷಲಿ ಹತ್ತಿರದಲ್ಲಿರೋರು ಮಿಸ್ ಮಾಡದೆ ಬನ್ನಿ. ಬನ್ನಿ, ಈಗ ಇಲ್ಲಿ ಹೋಟೆಲ್ ಒಂದಿದ್ದಾರೆ. ಯಾವ ಥರ ಫಿಶ್ ಸಿಗುತ್ತೆ ಅಂತ ಕೇಳೋಣ. ಜಿಲೇಬಿ ಸಿಗುತ್ತೆ, ಪಾಂಪ್ಲೆಟ್ ಸಿಗುತ್ತೆ, ಬಾಂಗ್ಲಾ ಸಿಗುತ್ತೆ, ಬೇಡಿಕಾಯಿ ಸಿಗುತ್ತೆ, ಪ್ರಾನ್ ಸಿಗುತ್ತೆ. ಯಾವುದೇ ಫ್ರೆಶ್ಶಾಗಿ ಸಿಗುತ್ತೆ ಎಲ್ಲ ತಗೊಂಬಂದು ಮಾಡ್ತೀವಿ. ಬರೀ ಕೆರೆಯಿಂದನೇ ಬರೋದಿದೆ. ಡೈಲಿ 5 ಗಂಟೆಯಿಂದ ನೈಟ್ 11 ಗಂಟೆ ಸಿಗುತ್ತೆ. ಸೊ ಗೆಳೆಯರ, ಅವಾಗಲೇ ಏನು ಹೇಳಿದೆ ನಿಮಗೆ ಬೆಳಗ್ಗೆ ತಿಂಡಿದು, ಅದು ಅವ್ರದ್ದೇ ಇನ್ನೊಂದು ಬ್ರ್ಯಾಂಚ್ ಅಂತಿದೆ. ಅದು ಈವ್ನಿಂಗ್ ಟೈಮ್ ಮಾತ್ರ ಬರೀ ಫಿಶ್ ಸಿಗುತ್ತೆ ಅಲ್ಲಿ. ಸೊ ತೊಗೊಂಡಿದ್ದೀನಿ, ಇವಾಗ ಒಂದು ಸ್ಲೈಸ್ ತೊಗೊಂಡಿದ್ದೀನಿ ನಾನು. ಬನ್ನಿ ಟೇಸ್ಟ್ ಮಾಡೋಣ. ಫಿಶ್ ಜೊತೆ ಈ ಲೆಮನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ. ನೀವು ಟ್ರೈ ಮಾಡಿ ನೋಡಿ ಅಂತ. ಚೆನ್ನಾಗಿದೆ. ಖಾರ ಒಳ್ಳೆ ಫೀಲ್ ಕೊಡುತ್ತೆ. ಸ್ಪೆಷಲಿ ಈಗ ಚಳಿಗಾಲದಲ್ಲಿ ತುಂಬ ಒಳ್ಳೆ ಫೀಲ್ ಕೊಡುತ್ತೆ. ಮಿಸ್ ಮಾಡದೆ ಬಂದು ಒಂದು ಟೈಮ್ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ನಮ್ಮ ಕ್ಯಾಮ್ರಾಮನ್ ಅವರು ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸ್ತಾರೆ. ಬ್ರೋ, ನೀವು ಟೇಸ್ಟ್ ಮಾಡಿ. ನಾವು ಚಿಕನ್ ತಿನ್ನಬೇಕಾದ್ರೆ ನಮಗೆ ಅದರಲ್ಲಿ ಮೀಟ್ ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ. ಗಟ್ಟಿಗೆ ಕಂಡ ಅಂಥದ್ದು ಅದೆಲ್ಲ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಫಿಶಲ್ಲಿ ಈ ರೀತಿ ನಾವು ಮುರ್ದಿ ನೋಡಿದಾಗ ಜ್ಯೂಸಿ ಥರ ಇರುತ್ತಲ್ಲ ಫೀಲು, ಈ ಮೀಟ್ ಕ್ವಾಲಿಟಿ ನೋಡಿದ್ರೆ ಹೇಳ್ಬೋದು ಇದು ಯಾವ ಥರ ಇದೆ ಫಿಶ್ ಅಂತ. ಸಕ್ಕತ್ತಾಗಿದೆ ಟೇಸ್ಟ್. ನೀವು ಬಂದು ಟ್ರೈ ಮಾಡಿ. ದಯವಿಟ್ಟು ಯಾರು ಯಾವಾಗಲೂ ಊಟನ ವೇಸ್ಟ್ ಮಾಡಬೇಡಿ. ಎಷ್ಟಾಗುತ್ತೆ ಅಷ್ಟನ್ನು ತೊಗೊಂಡು ಅಷ್ಟನ್ನು ಕಂಪ್ಲೀಟಾಗಿ ತಿನ್ನಿ. ರೈತರು ತುಂಬ ಕಷ್ಟಪಟ್ಟು ದುಡಿತಾರೆ, ಮಾಡ್ತಾರೆ. ನಾವು ವೇಸ್ಟ್ ಮಾಡಬಾರ್ದು.
ಬನ್ನಿ ಇಡ್ಲಿ ಟೇಸ್ಟ್ ಮಾಡೋದ. ತುಂಬ ಚೆನ್ನಾಗಿದೆ. ಈ ಒಂದು ಚಟ್ನಿ ಕೂಡ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ಉದ್ದಿನ ವಡೆ ಬೆಳೆಗಾಲ ಮಸ್ತಾಗಿದೆ. ಗೊತ್ತಿರೋ ಟೇಸ್ಟ್ ಮೈಸೂರು ಮಸಾಲೆ ದೋಸೆ ಥರನೇ ಇದೆ, ತುಂಬ ಚೆನ್ನಾಗಿದೆ. ಇದೇ ದೋಸೆ ನೀವು ಬೇರೆ ಕಡೆ 100 ರೂಪಾಯಿ 80 ರೂಪಾಯಿ ತಿಂದಿರ್ತೀರ, ಬಟ್ ಇಲ್ಲಿ ಕೇವಲ 40 ರೂಪಾಯಿಗೆ ದೋಸೆ ತಿಂತೀರಿ. ಸೊ ದಯವಿಟ್ಟು ಯಾವತ್ತು ಯಾರು ಊಟನ ವೇಸ್ಟ್ ಮಾಡಿದ್ವಿ. ಮುಂಚೆ ಹೇಳ್ದಂಗೆ ರೈತರು ತುಂಬ ಕಷ್ಟಪಡ್ತಾರೆ ಪ್ರತಿಯೊಂದು. ನಾವು ಅದನ್ನು ವೇಸ್ಟ್ ಮಾಡಿದ್ರೆ ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು. ಸೊ ಈಗ ಬಂದರೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗೋದಂತೂ ಗ್ಯಾರಂಟಿ. ನಾನ್ ವೆಜ್ ತಿನ್ಬೇಕಂತವ್ರಿಗೆ ಫಿಶ್ ಇದೆ, ವೆಜ್ ತಿನ್ಬೇಕು ಅನ್ನೋರಿಗೆ ಈ ಕಡೆ ಸೈಡು ಇಡ್ಲಿ, ದೋಸೆ, ರೈಸ್ ಬಾಲ್ ಎಲ್ಲ ಥರದ್ದು ಸಿಗುತ್ತೆ.